ದೇವರಿಗೆ ಮಡಿವಂತಿಕೆ ಇಲ್ಲ. ದೇವರು ನಿರಾಡಂಬರ, ದೇವರು ಅಶರೀರ, ದೇವರು ನಿಶರೀರ, ಅವನು ನಿರಾಡಂಬರ ಜೊತೆಗೆ ನಿರಾಭರಣ. ಹೌದು, ನಮ್ಮ ಹಿರೀಕರಷ್ಟೇ ಈಗ ಅಷ್ಟೇ. ಈಗ ನಮ್ಮ ಹಿರೀಕರು, ಈಗ ನಮ್ಮ ತಾತನೋ ಮುತ್ತಾತನೋ ಅವ್ರನ್ನ ನೆನ್ಸ್ಕೊಂಡು ಒಂದು ಗುಡಿ ಕಟ್ಕೊಂಡಿದೀವಿ. ನಮ್ಮ ಮುತ್ತಾತನ ಹತ್ರ ಮಾತಾಡೋದಕ್ಕೆ ಮೀಡಿಯೇಟರ್ ಹಾಕ್ಬೇಕು. ನೀವ್ ಈಗ್ಲೂ ನೋಡಿ ಕರ್ಟನ್ ಎಳ್ದಿರ್ತಾರೆ ಯಾರು. ಆಮೇಲೆ ನಿಮ್ಗೆ ದೇವದಾಸಿ ಪದ್ಧತಿ ಗೊತ್ತಲ್ಲ, ಕದ್ದು ಮುಚ್ಚಿ ಕೆಲವು ಕಡೆ ಈಗ್ಲೂ ಇದೆ. ಯಾರೇ ವಾದ ಅಂತ ಮತ್ತೆ ಬಂದಾಗ ಒಂದು ನೆನಪು ಬರ್ತದೆ, ನೀವು ಈ ದೇವಸ್ಥಾನಕ್ಕೆ ಗಂಟೆ ಕಟ್ಟೋದು ಅಂತ, ದೇವಸ್ಥಾನ ಮುಂಭಾಗ ಗಂಟೆ ಕಟ್ತಿದ್ರು ಅಂತ. ಸೊ ಅದಕ್ಕೆ ಎಲ್ಲೇ ನೀವು ಇತಿಹಾಸನ ಹುಡುಕಲು ಸಿಗಲ್ಲ, ಪುರಾಣದಲ್ಲೂ ಸಹ ಯಾವುದೇ ಕೃತಿಗಳಲ್ಲಿ ಉಲ್ಲೇಖ ಆಗಿಲ್ಲ ಅನ್ನುವಂಥದ್ದು ನಾನು ಒಂದಷ್ಟು ಗಮನಿಸಿದ್ದೀನಿ. ಅಥವಾ ಅಧಿಕೃತ ದಾಖಲೆ ಇಲ್ಲದೆ ಇರ್ಬೋದು, ಬಹುತೇಕ ಎಲ್ಲೂ ಉಲ್ಲೇಖ ಆಗಿಲ್ಲ ಸುಮಾರು ಜನ ಕೇಳದಂತ ಸಂದರ್ಭದಲ್ಲಿ. ಈ ದೇವಸ್ಥಾನಕ್ಕೆ ಗಂಟೆ ಕಟ್ಟೋದ್ರಲ್ಲಿ ಪುರೋಹಿತಶಾಹಿ ಅನ್ನುವಂಥದ್ದು ಬಹಳಷ್ಟು ಯೋಚನೆ ಮಾಡಿ ಕಟ್ತಂತದ್ದು ಅಂತ ಇದೆ. ಕಾರಣ ಎರಡೂ ಕಡೆ ಗಂಟೆನ ನೋಡ್ಬೋದು. ಒಂದು ಸೋಕಾಲ್ಡ್ ಇವ್ರು ಹೇಳುವಂತ ಯಾವ್ದೋ ಬ್ರಾಹ್ಮಣ, ಅದ್ರಲ್ಲಿ ಇನ್ನು ಕನ್ಫರ್ಮ್ ಮಾಡ್ಬಿಡ್ತೀನಿ. ದೇವಸ್ಥಾನಕ್ಕೆ ಗಂಟೆ ಕಟ್ಟೋದು ಅಂದ್ರೆ ದೇವಸ್ಥಾನದ ಒಳಗಡೆ ಕಟ್ಟೋದು ಬೇರೆ, ಹೊರಗಡೆ ಕಟ್ಟುವಂತದಕ್ಕೆ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ದೇವಸ್ಥಾನದ ಹೊರಗಡೆ ಮುಂಭಾಗ ಕಡೆ ಕಟ್ತಾರೆ. ಎಲ್ಲಿ ಅಂದ್ರೆ ಚರ್ಚ್ಗಳಲ್ಲಿ. ಎಲ್ಲಿ ಕಟ್ಟಿರ್ತಾರೆ? ಚರ್ಚಲ್ಲಿ ಫುಲ್ಲು ಮೇಲ್ಗಡೆ ಕಟ್ಟಿರ್ತಾರೆ. ಅದನ್ನ ಅಲ್ಲಿಗೆ ಹೋಗುವಂಥವ್ರು ಪ್ರತಿಯೊಬ್ಬರೂ ಬಾರಿಸೋದಕ್ಕಾಗಲ್ಲ. ಅದನ್ನ ಬಾರಿಸೋದು ಯಾವಾಗ? ಅವರು ಯಾರಾದರೂ ಸತ್ತಾಗ, ಇಲ್ಲ ಅವ್ರದ್ದೇನೋ ವಿಶೇಷವಾದ ಇದಿರುತ್ತೆ, ಆ ಒಂದು ಧರ್ಮನ ಪಾಲನೆ ಮಾಡೋರು ಗೊತ್ತಿರ್ತದೆ. ಆದರೆ ಇಲ್ಲಿ ಎಲ್ಲಿ ಕಟ್ಟಿದರೆ? ಆ ಎಂಟ್ರೆನ್ಸಲ್ಲೇ ಕಟ್ಟಿರ್ತಾರೆ. ಇದು ಯಾಕೆ ಕಟ್ಸಿದ್ರು? ಗರ್ಭಗುಡಿ ಅಂದರೆ ಏನು? ಅಲ್ಲಿಯ ರಾಜನೋ ಇಲ್ಲ ಅಲ್ಲಿಯ ಪೂಜಾರಿ ಈ ದೇವದಾಸಿ ಪದ್ಧತಿ ಇತ್ತಲ್ಲ, ಪಾಪ ಆ ಹೆಣ್ಣು ಮಕ್ಕಳನ್ನ ಅಲ್ಲಿ ಗರ್ಭಗುಡಿ ಹೆಸರೇ ಇದೆ, ಅಲ್ಲಿ ಗರ್ಭ ಕೂರ್ಸೋರು ಅವ್ರಿಗೆ. ಪಾಪ ಅವ್ರನ್ನ ಅಲ್ಲಿ ಮಜಾ ಮಾಡ್ತಿರೋರು, ಅವ್ರನ್ನ ಅತ್ಯಾಚಾರ ಮಾಡ್ತಾ ಇರೋದು. ಅದು ಗೊತ್ತಾಗಬಾರ್ದು ಅಂತೇಳಿ ಅಲ್ಲಿ ಸಿಗ್ನಲ್ಗೆ ಅದನ್ನ ಕಟ್ಟಿರುವಂಥದ್ದು. ನೀವ್ ಹೇಳೋ ಅರ್ಥದಲ್ಲಿ ಭಕ್ತರು ಬಂದಾಗ ನೇರವಾಗಿ ದೇವಸ್ಥಾನಕ್ಕೆ ಬರೋ ಬದಲು ಗಂಟೆ ಬಾರಿಸ್ಬಿಟ್ಟು ಹೊರಗಡೆ ಬರ್ಬೇಕು. ಬಂದ್ರೆ ಗೊತ್ತಾಯ್ತದಲ್ಲ ಅವ್ರಿಗೆ, ಗೊತ್ತಾಗುತ್ತೆ. ನೀವು ಕರ್ಟನ್ ಎಳ್ದಿರ್ತಾರಲ್ಲಿ, ಆಯ್ತಾ? ನೀವ್ ಈಗ್ಲೂ ನೋಡಿ ಕರ್ಟನ್ ಎಳ್ದಿರ್ತಾರೆ ಯಾರು. ಆಮೇಲೆ ನಿಮ್ಗೆ ದೇವದಾಸಿ ಪದ್ಧತಿ ಗೊತ್ತಲ್ಲ, ದೇವದಾಸಿ ಅಂತ. ಈಗ ಹೋಳಿ ಹಬ್ಬ ನಡೆಯುತ್ತೆ. ಆ ಹೋಳಿ ಹಬ್ಬದಲ್ಲಿ ಇವತ್ತು ಆ ದೇವದಾಸಿ ಪದ್ಧತಿ ಬ್ಯಾನ್ ಆಗಿದೆ. ಆದ್ರೂ ಕದ್ದು ಮುಚ್ಚಿ ಕೆಲವು ಕಡೆ ಈಗ್ಲೂ ಇದೆ. ಅದು ಶ್ರೇಷ್ಠ ಅನ್ನುವಂಥದ್ದನ್ನ ಎಂತದ್ದು ಪೋಷಕರಿಗೆ ತುಂಬಿಟ್ಟಿರ್ತಾರೆ. ಸೊ ಅದೇನೆ, ಅವ್ರ ಪಾಪ ಬಲಿಯಾಗಿರೋರು ಏನಕ್ಕೆ ಈಗ್ಲೂ ಕೊಪ್ಪಳ, ಈ ಕಡೆ ರಾಯಚೂರು, ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲೋ ಕೆಲವು ಕಡೆ ನಡೆಯುತ್ತೆ ಅಂತ ಮಾಹಿತಿ ಇದೆ. ಆ ಥರ ಗೊತ್ತಾದರೆ ನಮ್ಮಂಥ ಹೋರಾಟಗಾರರೆಲ್ಲ ಅಲ್ಲಿ ಹೋಗಿ ಮುಗಿಬಿದ್ದು ಅದನ್ನೆಲ್ಲ ನಿಲ್ಲಿಸುವಂಥ ಕೆಲಸಗಳನ್ನ ಮಾಡ್ತೀವಿ. ಈ ವಿಚಾರದಲ್ಲಿ ಏನು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಅವ್ರನ್ನ ನಾವೆಲ್ಲರನ್ನೂ ನೆನೆಸ್ಕೊಳ್ಬೇಕು. ಅವರು ಚಂದ್ರಗುತ್ತಿ ಅನ್ನೋ ಊರಲ್ಲಿ ಅದನ್ನು ತಡೆದ ಮೇಲೇ ಅದು ಅಷ್ಟು ದೊಡ್ಡದಾಗಿ ಬೆಳಕಿಗೆ ಬಂದಿದ್ದು. ಅವರು ಪಾಪ ಎಷ್ಟು ದೊಡ್ಡ ಹೋರಾಟ ಅಂತಂದರೆ, ಅವರು ಬರೀ ದಲಿತರಿಗೆ ಅಂತ ಇದ್ಬಿಡ್ಬೋದಿತ್ತು, ಆದರೆ ಹೆಣ್ಣು ಮಕ್ಕಳನ್ನ ಈ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಅವರ ಪ್ರಾಣನೂ ಲೆಕ್ಕಿಸ್ದಂಗೆ ಹೋರಾಟ ಮಾಡಿ ಅದನ್ನು ಬಯಲಿಗೆ ತರ್ತಾರೆ. ಅದು ತಂದಾದ್ಮೇಲೆ ಅದು ಇಡೀ ರಾಜ್ಯದಲ್ಲಿ ಬ್ಯಾನ್ ಆಗುತ್ತೆ. ಅದು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದದ್ದು ಕೂಡ ಬೆಳಕಿಗೆ ಬಂದು ಬ್ಯಾನ್ ಆಗ್ತವೆ. ಅದಾದಮೇಲೆ ಕನ್ನಡದಲ್ಲಿ PH ವಿಶ್ವನಾಥ್ ಅವರು ಅರಗಿಣಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ರಮೇಶು ಮತ್ತು ಇವರು ಸುಧಾರಾಣಿ. ಅದರಲ್ಲಿ ಅದ್ರ ಬಗ್ಗೆ ಡೀಟೇಲ್ಸು ಇದೆ. ಸೊ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ದೇವಸ್ಥಾನದ ಹೊರಗಡೆ ಅಂದ್ರೆ ದೇವಸ್ಥಾನ ಗುಡಿ ಬೇರೆ. ನೀವು ಬೇಕಾದ್ರೆ ಇವತ್ತು ಗಮನಿಸಿ, ಗುಡಿ ಅಂದ್ರೆ ಅಲ್ಲಿ ಹೊರಾಂಗಣ ಬೇರೆ, ಗರ್ಭಗುಡಿ ಬೇರೆ ಇರಲ್ಲ. ಒಂದೇ ಒಂದು 10x10 ಅದ್ರಲ್ಲಿ ನೇರವಾಗಿ ಅಲ್ಲೊಂದು ಗೋಡೆ ಕೊನೆಯಲ್ಲಿ ಒಂದು ನೇರ ನಾವು ಹೋಗೋದು ಕೈಮುಖ. ಇದಕ್ಕೆ ನಾವು ಯಾವತ್ತೂ ವಿರೋಧ ಮಾಡಿಲ್ಲ ಸರ್, ಯಾವತ್ತೂ ವಿರೋಧ ಮಾಡಿಲ್ಲ. ಅದನ್ನ ನಾವು ಯಾವತ್ತೂ ವಿವರಿಸಕ್ಕೂ ಹೋಗಲ್ಲ. ಅದರೊಳಗಡೆ ಯಾವನೋ ಒಬ್ಬ ಪೂಜಾರಿನೋ ಮತ್ತೊಬ್ಬನೋ ಅಲ್ಲಿಗೆ ಹೋಗೋದೇ ಇಲ್ಲ. ಎಲ್ಲಿ ಇವೆಲ್ಲ ಸ್ಟಾರ್ಟ್ ಆಯ್ತವೆ? ಗುಡಿ ಯಾವಾಗ ದೇವಸ್ಥಾನ ಆಯ್ತದೋ ಅಂದರೆ, ಗುಡಿ ಅನ್ನೋದು ಕನ್ನಡ ಪದ, ದೇವಸ್ಥಾನ ಅನ್ನೋದು ಸಂಸ್ಕೃತ ಪದ. ಸೊ ಅಲ್ಲಿ ಯಾರಿಗೆ ಲಾಭ? ಆ ಊರಿನ ಯಜಮಾನ ಮತ್ತೆ ಆ ಪೂಜಾರಿ ಅಲ್ಲಿ ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಂಡು ಮಧ್ಯದಲ್ಲಿ ಶಾನುಭೋಗ, ಅವರಿಬ್ಬರ ನಡುವೆ ಶಾನುಭೋಗ. ಅದನ್ನೇ ಆ ಟೈಮಲ್ಲಿ ಏನೋ ಪಟೇಲ ಶಾನುಭೋಗ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ರು. ಈಗ್ಲೂ ನೋಡಿ, ಏನಾದ್ರೂ ಒಂದು ಸವಲತ್ತು ಬಂದ್ರೆ ಯಾರು ಅನುಭವಿಸ್ತಾರೆ ಅಂತಂದ್ರೆ ಈ ರಾಜಕಾರಣಿಗಳು ಸುತ್ತಮುತ್ತ ಇರೋರು ಮಾತ್ರನೇ ಅನುಭವಿಸ್ತಾರೆ. ಅದೇ ರೀತಿನೇ
ಅವತ್ತು ಈ ಕೆಲಸಗಳನ್ನ ಮಾಡ್ತಿದ್ವಿ. ಅಲ್ಲ, ಅದು ನಾನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಒಂದು ಸಣ್ಣ ಗ್ರಾಮ ಕುರಹಟ್ಟಿಯಲ್ಲಿ ಹುಡ್ತೆ. ಅಲ್ಲಿ ಒಂದು 3-4 ದೇವಸ್ಥಾನ ಇದ್ದು ಅಷ್ಟೇನೆ. ಒಂದು ಆಂಜನೇಯ ದೇವಸ್ಥಾನ, ಇನ್ನೊಂದು ಬೋರೆ ದೇವ್ರ ದೇವಸ್ಥಾನ, ಇನ್ನೊಂದು ಮಾರಮ್ಮನ ದೇವಸ್ಥಾನ, ಇನ್ನೊಂದು ಸಣ್ಣದಾಗಿ ಒಂದು ಶನಿ ದೇವ್ರ ದೇವಸ್ಥಾನ, ಇನ್ನೊಂದು ಕೆಂಪಮ್ಮನ ದೇವಸ್ಥಾನ. ತುಂಬಾ ನೆನಪಿದೆ ಇದು. ಅದರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಗರ್ಭಗುಡಿ ಇತ್ತು, ಬೋರೆ ದೇವ್ರಿಗೂ ಇರ್ಲಿಲ್ಲ, ಮಾರಮ್ಮನ ಗುಡಿಗಂತೂ ಇರ್ಲೇ ಇಲ್ಲ. ಶನಿ ದೇವ್ರ ದೇವಸ್ಥಾನ ಇಷ್ಟ ಚಿಕ್ಕದಾಗಿ ಇತ್ತು, ಅದು ಅಲ್ಲಿ ನಾಟಕ ಪಟಕ ಕಲ್ಸ್ಕೊಡೋರು. ಅದಕ್ಕೂ ಗರ್ಭಗುಡಿ ಇರ್ಲಿಲ್ಲ, ಕೆಂಪಮ್ಮನಿಗೂ ಇರ್ಲಿಲ್ಲ. ಆಗ 4 ಗುಡಿಗಳಿಗಿರ್ಲಿಲ್ಲ, ಆಂಜನೇಯ ದೇವಸ್ಥಾನಕ್ಕೆ ಮಾತ್ರ ಗರ್ಭಗುಡಿ ಇತ್ತು. ಈಗ್ಲೂ ಇವೆ, ಅಷ್ಟು ದೇವಸ್ಥಾನಗಳು ಈಗ್ಲೂ ಇದೆ. ಈಗಲೂ ನೀವು ಪ್ರತಿ ಹಳ್ಳಿಗೆ ಹೋದ್ರೆ ಇವರು RSS ಅವರು 20 ವರ್ಷದ ಹಿಂದೆ ಒಂದು ಮೀಟಿಂಗನ್ನು ಮಾಡಿ ಹಳ್ಳಿಗಳಿಂದ ಈ ರೀತಿ ಕ್ರಾಂತಿಗಳಾಗಿ ಓಡಿಸ್ಬಿಟ್ರು ಇವ್ರನ್ನೆಲ್ಲ, ಬ್ರಾಹ್ಮಣರನ್ನ. ಅವರ ಹೊಲಗಳು ಎಲ್ಲ ಕೊಟ್ಟಿದ್ರಲ್ಲ, ಅವರು ಓಡೋಗ್ಬಿಟ್ರು. ಓಡೋದ್ಮೇಲೆ ಇಲ್ಲಿ ಸುಮಾರು ಕಡೆ ಈಗ ನಮ್ಮೂರಲ್ಲಿ ತಮ್ಮಡಿಗಳು ಅಂತ ಅವ್ರೆ, ಅವರು ಈ ಲಿಂಗಾಯತ ಪದ್ಧತಿನ ಆಚರಣೆ ಮಾಡುವಂಥವ್ರು. ಇವ್ರನ್ನ ತಂದು ಊರುಗಳಲ್ಲಿ ಇರಿಸ್ಕೊಂಡು ಆ ದೇವಸ್ಥಾನ ಕ್ಲೀನ್ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಇದಕ್ಕೆ ಇಟ್ಕೊಂಡಿದ್ದಾರೆ. ಕೆಲವು ಕಡೆ ಅಂತೂ ದಲಿತರನ್ನೇ ಆ ಕೆಲಸಗಳನ್ನ ಮಾಡ್ತಾರೆ, ಅವ್ರವ್ರ ಜಾತಿಯವರೇ. ಈ RSS ಈ ಮಾಧ್ಯಮದಲ್ಲಿ ಕ್ರಾಂತಿ ಆದಮೇಲೆ 20 ವರ್ಷದ ಹಿಂದೆ ಮೀಟಿಂಗ್ ಮಾಡಿ ನಾಗ್ಪುರದಲ್ಲಿ, ಮತ್ತೆ ನಾವು ಪುನರುತ್ಥಾನ ಮಾಡಬೇಕು, ಹಳ್ಳಿಗಳಿಗೆ ಹೋಗ್ಬೇಕು ಅಂತ ಅವರು ಡೈರೆಕ್ಷನ್ಸ್ನ ಕೊಟ್ಟ ಮೇಲೆ ಪ್ರತಿ ಹಳ್ಳಿಗಳಲ್ಲೂ ನೀವು ಇವತ್ತು ಗಮನಿಸ್ಬೇಕು, ಜೀರ್ಣೋದ್ಧಾರ ಅಂಥೇಳಿ ಮನೆಗೆ 50,000 20,000 ಹಿಂಗೆ ಕಲೆಕ್ಟ್ ಮಾಡಿ ಪ್ರತಿ ಹಳ್ಳಿಲೂ 2 ಕೋಟಿಯಿಂದ 10 ಕೋಟಿವರೆಗೂ ದೇವಸ್ಥಾನಗಳನ್ನ ಅಭಿವೃದ್ಧಿ ಅಂತ ಮಾಡ್ತಾ ಇದ್ದಾರೆ. ಅವ್ರೇನು ಮಾಡ್ತಾರೆ, ಆ ಸಣ್ಣ ಗುಡಿನ ಗರ್ಭಗುಡಿಯಾಗಿಸಿ ಪ್ರಾಂಗಣಗಳನ್ನ ಕಟ್ಟಿ ಸುತ್ತ ಕೋಟೆ ಮೂಲ ಗುಡಿ ಇಷ್ಟೇ, ಅದನ್ನೇ ಗರ್ಭಗುಡಿ ಮಾಡ್ಬಿಡೋದು. ಸೊ ಇದೇನೆ ಇವರು ಹುನ್ನಾರ ಮೊದಲಿಂದ ಮಾಡ್ಕೊ ಬಂದಿದ್ದಾರೆ. ಇವಾಗ ಮತ್ತೆ ಅವರು ಇದನ್ನ ಮರುಕಳಿಸ್ತಾ ಇದ್ದಾರೆ. ಆದರೆ ಮೊದಲೆಲ್ಲ ಅದು ಸಾಕಷ್ಟು ವರ್ಷ ಅವರು ಅದನ್ನ ದುರ್ಬಳಕೆ ಮಾಡ್ಕೊಂಡ್ರು. ಇವಾಗ ಅದು ಸಾಧ್ಯನೇ ಇಲ್ಲ. ಯಾಕಂತಂದರೆ ನಮ್ಮಂಥವ್ರು ಬೀದಿಗೂ ಇದ್ದೀವಿ ಜನರಿಗೆ ವಿವರಿಸೋದಕ್ಕೆ. ಹಾಗಾಗಿ ಇವತ್ತು ನೀವು ಗಮನಿಸ್ಬೋದು ಯಾರು ಈ ತಟ್ಟೆ ಕಾಸನ್ನೇ ರೂಢಿ ಮಾಡ್ಕೊಂಡಿದ್ರು ಅವರು ಆ ಕೆಲಸಕ್ಕೆ ಹೋಯ್ತಾ ಇಲ್ಲ. ಈಗ ಅವರು ಬಿದ್ದು ಓಡೈತಾ ಇದ್ದಾರೆ. ಯಾವುದೋ ಒಂದು ಸಾಫ್ಟ್ವೇರ್ ಕೆಲಸನ, ಗೌರ್ಮೆಂಟ್ ಕೆಲಸನ ಮಾಡ್ಕೊ ಹೋಗ್ಬಿಡೋಣಪ್ಪ, ಬೆಳಗ್ಗೆ ಎದ್ರೆ ಉಗಿತಾರೆ, ಬೆಳಗ್ಗೆ ಎದ್ರೆ ನಮ್ಗೆ ಅವಮಾನ ಮಾಡ್ತಾರೆ ಅಂತ. ಹಾಗಾಗಿ ಇಂಥದಕ್ಕೆ ಯಾರೂ ಹೋಗ್ಬಾರ್ದು. ನೀವು ನಿಮಗೆ ಗುಡಿಗೆ ಹೋಗಿ ಕೈ ಮುಗಿಬೇಕು, ಪೂಜೆ ಮಾಡಬೇಕು, ನೆನೆಸ್ಕೋಬೇಕು. ಅದು ಯಾರಿಗೂ ನೀವು ಕಾಯಬಾರ್ದು. ನಿಮ್ಗೂ ದೇವ್ರಿಗೂ ಮೀಡಿಯೇಟ್ರ್ ಯಾಕೆ ಬೇಕು ಮೀಡಿಯೇಟ್ರು? ನೀವು ಹೋಗಿ ನಿಮ್ಗೇನು ಕೈ ಮುಕ್ಕಳಿ. ನೀವು ಅದಕ್ಕೆ ಯಾರೂ ಅಡ್ಡಿಪಡಿಸಲ್ಲ, ಅದನ್ನು ಯಾರೂ ಕೂಡ ಟೀಕೆ ಮಾಡಲ್ಲ. ಅಂದ್ರೆ ದೇವ್ರಿಗೆ ಮಧ್ಯವರ್ತಿ ಅನ್ನುವಂಥವ್ನು ಇರಬಾರ್ದು. ನೀವೇನು ದೇವ್ರು ಅಂತ ಇದ್ಮೇಲೆ ಅವ್ನು ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಕೊಟ್ಟೆ ಕೊಡ್ತಾನೆ ದೇವ್ರು ಅಂತ ಇದ್ಮೇಲೆ. ನೀವು ಕೇಳ್ತಾ ಇರೋದೇ ಅದು. ಮಧ್ಯದಲ್ಲಿ ಅವನು ಗಂಟೆ ಅಲ್ಲಾಡ್ಸ್ಬಿಟ್ಟು ಆರ್ತಿ ಎತ್ಬಿಟ್ಟು ಏನಾಗೋದು, ಅದು ನೀವೇ ಮಾಡ್ಬೋದು. ದೇವ್ರಿಗೆ ಮಡಿವಂತಿಕೆ ಇಲ್ಲ. ದೇವ್ರು ನಿರಾಡಂಬರ, ದೇವ್ರು ಅಶರೀರ, ದೇವ್ರು ನಿಶರೀರ. ಅವನು ನಿರಾಡಂಬರ ಜೊತೆಗೆ ನಿರಾಭರಣ. ಹಾಗಾಗಿ ಅವನು ಯಾವತ್ತು ನೀವೆಲ್ಲಿರ್ತೀರೋ ಅಲ್ಲೇ ದೇವ್ರು ಅನ್ನುವಂಥದ್ದು ತಮ್ಮ ವಾದ. ಹೌದು, ಅಲ್ಲ ಅದು ಆಮೇಲೆ ದೇವ್ರು ಅಂದ್ರೆ ಮೊದ್ಲೇ ಹೇಳದ್ನಲ್ಲ, ನಮ್ಮ ಹಿರೀಕರಷ್ಟೇ. ಈಗ ಅಷ್ಟೇ, ಈಗ ನಮ್ಮ ಹಿರೀಕರು, ಈಗ ನಮ್ಮ ತಾತನೋ ಮುತ್ತಾತನೋ ಅವ್ರನ್ನ ನೆನ್ಸ್ಕೊಂಡು ಒಂದು ಗುಡಿ ಕಟ್ಕೊಂಡಿದೀವಿ. ನಮ್ಮ ಮುತ್ತಾತನ ಹತ್ರ ಮಾತಾಡೋದಕ್ಕೆ ಮೀಡಿಯೇಟರ್ ಹಾಕ್ಬೇಕು.